ಸರ್ ನಮಸ್ತೆ. ಹೇಳಿ. ನಮಸ್ತೆ ಸರ್, ಈ ಕ್ಷೇತ್ರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಈ ಕ್ಷೇತ್ರದ ಬಗ್ಗೆ ಏನಂದರೆ, ಇದು ವಡಾರಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಮಾಂದೀಶ್ವರ ಸ್ವಾಮಿ ಅಂತ ಇಲ್ಲಿ ಅವರು ವಡಾರಣ್ಯೇಶ್ವರನ ವರದಿಂದ ಅವ್ರಿಗೆ ಆತ್ಮರೂಪದಲ್ಲಿರೋರಿಗೆ ಒಂದು ರೂಪವಾಗಿ ಪ್ರತ್ಯಕ್ಷವಾಗಿ ಇಲ್ಲಿ ಲಿಂಗ ರೂಪದಲ್ಲಿ ಇದ್ದಾರೆ. ಇವರ ನಮ್ಮ ಗ್ರಹ ದೋಷಗಳಲ್ಲಿ ಮಾಂದೀಶ್ವರನ ದೋಷ ಇರುತ್ತೆ. ಮಾಂದಿ ಅಂದರೆ ಶನೇಶ್ವರನ ಒಂದು ಮಗ. ಅದನ್ನು ನಿವಾರಣೆ ಆಗೋದಕ್ಕೆ ಇಲ್ಲಿ ಮಾಂದಿ ಪೂಜೆ ಅಂತ ಮಾಡ್ತಾರೆ. ಇದು ಸುಮಾರು 2500 ವರ್ಷಗಳ ಹಿಂದಿನ ಒಂದು ಇತಿಹಾಸ ಇದಕ್ಕಿದೆ. ಇದರ ಪುರಾಣ ಬಹಳ ದೊಡ್ಡದು. ಅದನ್ನು ಸಮಯ ಅವಕಾಶ ಹೇಳೋಕ್ಕೂ ಆಗೋದಿಲ್ಲ. ನಾನಿವಾಗ ಚಿಕ್ಕವಾಗಿ ಸ್ವಲ್ಪವಾಗಿ ವಿವರಣೆ ಕೊಡ್ತೀನಿ. ಈ ದೇವಸ್ಥಾನದ ವಿವರ ಇಷ್ಟು ಮಾತ್ರ ಇದೆ. ಇಲ್ಲಿ ಯಾರೇ ಬಂದರೂ ನಮಗೆ ಗ್ರಹ ಜಾತಕನೇ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದವ್ರು ತಿಳಿದವರು ಕೂಡ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡೋದ್ರೆ ಅವ್ರ ಮನೆಗಳಲ್ಲಿರೋ ಪ್ರೇತ ಶಾಪ ಅಂದರೆ ಅವರ ಮನೆಯಲ್ಲಿ ತೀರೋಗಿರ್ತಾರಲ್ಲ, ಆತ್ಮಹತ್ಯೆ ಮಾಡಿಕೊಂಡು ಆಕ್ಸಿಡೆಂಟ್ ಇಟ್ಕೊಂಡು ಅವ್ರಿಗೆಲ್ಲ ಋಣ ಏನು ತೀರಿಸಿರಲ್ಲ. ಆ ಋಣಾತ್ಮಕ ಋಣವನ್ನು ತೀರಿಸೋದಕ್ಕೆ ಇದೊಂದು ಮಾರ್ಗ. ಎಲ್ಲ ಪಿತೃಶಾಪಕ್ಕೆ ಒಂದು ಕಡೆ ಹೋಗ್ತಾರೆ, ಅಲ್ಲಿ ಅದಕ್ಕಿಂತ ದೊಡ್ಡದಾಗಿ ಆ ಆತ್ಮಗಳಿಗೆ ಮುಕ್ತಿ ಕೊಟ್ಟು ನಮ್ಮನ್ನು ಇಲ್ಲಿಂದ ಬೆಳವಣಿಗೆಗೆ ಕೊಡೋ ಒಂದು ಮಾಂದೀಶ್ವರನ ಒಂದು ವಿಶೇಷವಾದ ಈ ಒಂದು ವಡಾರಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವರು ಕೂತಿರೋದು. ಇದು ಬಹಳ ವಿಶೇಷವಾಗಿದೆ. ಇಲ್ಲಿ ಯಾರೇ ಮಾಡಿಸ್ಕೊಂಡು ಹೋಗಿದ್ರು ಬಂದು ಏನಿಲ್ಲ, ಇಲ್ಲಿ ಒಂದು ಪೂಜೆ ಇರುತ್ತೆ ಅಷ್ಟೇ. 1600 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ಕೊಟ್ಟು ಇಲ್ಲಿ ಅವರು ಪೂಜೆ ಮಾಡ್ತಾರೆ. ಕೂತ್ಕೊಳ್ಳೋದು, ಪೂಜೆ ಮಾಡಿಸ್ಕೊಂಡು ಹೋಗೋದು. ಒಳ್ಳೆ ಪ್ರಸಾದ ಕೊಡ್ತಾರೆ, ಪೆಪ್ಪರ್ ರೈಸ್ ಕೊಡ್ತಾರೆ, ಅದನ್ನು ಇಲ್ಲೇ ತಿನ್ನಬೇಕು. ವಡೆ ಕೊಡ್ತಾರೆ, ಉದ್ದಿನ ವಡೆ, ಪ್ಲಸ್ ಅದರ ಜೊತೆಗೆ ಒಂದು ಬಾಕ್ಸಲ್ಲಿ ಪ್ರಸಾದ ಕೊಡ್ತಾರೆ. ಅದನ್ನು ತಾವೇ ಸ್ವೀಕರಿಸಬೇಕು. ಒಂದು ಶೆಲ್ಲ ಹಾಕ್ತಾರೆ ನಮಗೆ ಗೌರವಿತವಾಗಿ. ಪೂಜೆ ಆದಮೇಲೆ ಆಗ ಅಲ್ಲಿಂದ ನಮ್ಮ ಬ್ಯಾಡ್ ಟೈಮ್ ಗುಡ್ ಟೈಮ್ ಬರುತ್ತೆ. ಇಲ್ಲಿ ಬಹಳ ಜನ ಕರ್ಕೊಂಬಂದು ಇಲ್ಲಿ ಅನುಭವಿಸ್ತಿದ್ದಾರೆ. ಇನ್ನು ಅನುಭವಿಸಿ ಎಲ್ಲ ಬನ್ನಿ ಒಂದು ಸರಿ ವೀಕ್ಷಣೆ ಮಾಡಿ. ಸರ್, ಈ ಕ್ಯೂ ಅದಕ್ಕೋಸ್ಕರ ಇರೋಂಥದ್ದಾ? ಹೌದು, ಇದು ಕ್ಯೂ ನಡೀತಾ ಇರೋದ್ರೆ. ಅಂದರೆ ಇದು ಎಷ್ಟೊತ್ತು ಪೂಜೆ ಇರುತ್ತೆ ಅಂತ? ಇರುತ್ತೆ, 1-1.5 ಗಂಟೆ ಟೈಮ್ ಕಾಲಾವಕಾಶ ಆಗ್ಬೋದು, ಕೇಳೋಕ್ಕಾಗೋದಿಲ್ಲ. ಇದು ಬರೀ ಶನಿವಾರ ಹೊತ್ತು ಮಾತ್ರ ಇರುತ್ತಾ? ಶನಿವಾರ ಮಾತ್ರ ಇರುತ್ತೆ, ಬೇರೆ ಯಾವ ದಿವಸಗಳಲ್ಲಿ ಇರೋದಿಲ್ಲ. ಸೊ ಬೆಂಗಳೂರಿಂದ ಬರೋರಿಗೆ ಅರ್ಕೋಣಂ ರೈಲ್ವೆ ಸ್ಟೇಷನ್ ಇದೆಯಲ್ಲ? ಹೌದು, ಅರ್ಕೋಣಂ ಬರ್ಬೋದು, ಕಂಚಿಗೂ ಬರ್ಬೋದು. ಇಲ್ಲ ತಿರುಪತಿಗೆ ಬಂದರೆ ಅಲ್ಲಿಂದ 70 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಕಂಚಿಯಿಂದ 60 ಕಿಲೋಮೀಟ್ರ್ ಆಗುತ್ತೆ. ಇಲ್ಲ ಅರ್ಕೋಣಮಿಂದ ಅಂದರೆ 16 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ಬಂದಂಥವ್ರಿಗೆ ತುಂಬ ರಿಸಲ್ಟ್ಸ್ ಸಿಕ್ಕಿದೆ ಅಂತ ಕೇಳ್ಪಟ್ಟಿದ್ದೀವಿ. ಬಹಳವಾಗಿ ಕೇಳ್ಪಟ್ಟಿರೋದೆಲ್ಲ ನಾನು ಕರ್ಕೊಂಬಂದು ಮಾಡಿಸಿರೋರಿಗೆಲ್ಲ ಸೂಪರಾಗಿ ರಿಸಲ್ಟ್ ಬಂದಿದೆ. ಎಂಥವ್ರಿಗೂ ಬಹಳ ಬಂದು ಮಾಡಿಸ್ಕೊಂಡೋದ್ಮೇಲೆ ಅದು ಅನುಭವ ಅವರೇ ತಿಳಿಸ್ಬೇಕು. ನಾವು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಇರೋರು ಹೇಳೋಕ್ಕೆ ಭಯ ಬೀಳ್ತಾರೆ. ಯಾಕೆಂದರೆ ನೀವು ಹೋಗಿ ಫಸ್ಟ್ ಒಂದು ನಾವೆಲ್ಲ ಕ್ಷೇತ್ರಗಳಿಗೆ ನೋಡಿರ್ಬೋದು, ಎಷ್ಟೋ ದೇವಸ್ಥಾನ ನೋಡ್ಬೋದು. ಅಂದರೆ ನಮ್ಮ ಹಣೆ ಬರ ಸ್ವಲ್ಪ ಕೆಟ್ಟಿರೋ ಹಾಗೆ ಇಲ್ಲಿ ಬರಬೇಕು. ಆ ಹಣೆ ಬರ ರೆಡಿ ಮಾಡ್ಕೋಬೇಕು. ತುಂಬ ಧನ್ಯವಾದಗಳು ಸರ್. ಆಯಿತು, ನಮಸ್ತೆ.